Hi, hello. Greetings of the day to all of you. Welcome back to again your English class Zero to Hero in English. Today in this class, we learn about how to use for and since to say particular time. ಒಂದು ನಿರ್ದಿಷ್ಟ ಸಮಯವನ್ನು ಹೇಳಬೇಕಾದ್ರೆ ಫಾರ್ ಯೂಸ್ ಮಾಡ್ತೀವಿ, ಸಿನ್ಸ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ಫಾರ್ ಯಾವಾಗ ಯೂಸ್ ಮಾಡಬೇಕು ಮತ್ತು ಸಿನ್ಸ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾವು ಕಲಿತಾ ಹೋಗೋಣ. ನಾನಲ್ಲಿ ಬರ್ದಿನಿ ನೋಡ್ರಿ. ಫಾರ್ ಯಾವಾಗ ಹೇಳ್ಬೇಕಂದ್ರೆ ವೆನ್ ಯು ಆರ್ ಗೋಯಿಂಗ್ ಟು ಸೇ ಫಾರ್ ಅ ಪೀರಿಯಡ್ ಆಫ್ ಟೈಮ್, ಸಿನ್ಸ್ ಅ ಪಾಯಿಂಟ್ ಆಫ್ ಟೈಮ್. ಸರ್ ಗೊತ್ತಾಗಲಿಲ್ಲ. ಒಂದು ಅವಧಿ ಡ್ಯುರೇಷನ್ ಹೇಳಾಗ ನಾವು ಫಾರ್ ಬಳಸಬೇಕು. ಒಂದು ಕೆಲಸ ಯಾವ ಸಂದರ್ಭದಿಂದ ಯಾವ ಪಾಯಿಂಟ್ ಆಫ್ ಟೈಮಿಂದ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳುವಾಗ ಟೈಮ್ ಹೇಳಬೇಕು, ಆ ಟೈಮನ್ನು. ಮತ್ತು ಇದನ್ನು ಟೈಮ್ ಹೇಳ್ತಸಲ್ಲ, ಇದು ಡ್ಯುರೇಷನ್ ಹೇಳ್ತೈತಿ. ಆವಾಗಿನಿಂದ, ಹೌದಾ, ಹಿಂಗೆ ಹೇಳ್ತಾ ಬರ್ತೀವಿ. 3 ತಿಂಗಳುಗಳಿಂದ ಅಲ್ಲಿ ಬರೆದು ನೋಡಿ, ನೋಡ್ತಾ ಹೋಗೋಣ. ಫಾರ್ 3 ಇಯರ್ಸ್ ಅಂತ ಹೇಳಬೇಕು. 3 ಮಂತ್ಸ್, 3 ವೀಕ್, 3 ಡೇಸ್, 3 ಅವರ್ಸ್, 3 ಮಿನಿಟ್ಸ್ ಅಂದ್ರೆ 3 ವರ್ಷಗಳಿಂದ, ಹೌದಾ, 3 ತಿಂಗಳುಗಳಿಂದ, ಹೌದಾ, ಏನಪ್ಪ ಅಂದ್ರೆ 3 ವಾರಗಳಿಂದ, ಹಿಂಗೆ ಹೇಳ್ತೇವೆ. ಅದೇ ಈ ಕಡೆ ನೋಡ್ರಿ, ಕಂಪೇರ್ ಮಾಡ್ತಾ ಬರ್ತೀನಿ. ಇಲ್ಲಿ ಇಯರ್ ಇದೆ, ಬಟ್ ಏನಪ್ಪ ಅಂದ್ರೆ ಸಿನ್ಸ್ ಲಾಸ್ಟ್ ಇಯರ್ ಅಂತ ಹೇಳ್ತಾ ಬರ್ತೀವಿ. ಅಂದ್ರೆ ಹೋದ ವರ್ಷದಿಂದ ಅಥವಾ ಲಾಸ್ಟ್ ತಿಂಗಳಿಂದ, ಹೌದಾ, ಲಾಸ್ಟ್ ವೀಕಿಂದ ಅಂತ ಹೇಳ್ತೇವೆ ನಾವು. ಅಥವಾ ದ್ಯಾಟ್ ಡೇ, ಆ ದಿನ. ನೋಡ್ರಿ, ಸ್ಪೆಸಿಫಿಕ್ ಆಗಿ ಹೇಳಕತ್ತೇವೆ ಪಾಯಿಂಟ್ ಆಫ್ ಟೈಮ್, ಆ ದಿನ, ಹೌದಾ ಅಂತ ಹೇಳುವಾಗ ಏನಪ್ಪ ಅಂದ್ರೆ ನಾವು ಸೆನ್ಸ್ ಬಳಸಬೇಕು. ನೆಕ್ಸ್ಟ್ ಫಾರ್ ಅ ಫ್ಯೂ ಡೇಸ್, ಮೆನಿ ಡೇಸ್ ಅಥವಾ ಸಮ್ ಡೇಸ್, ಹಿಂಗೆ ಹೇಳುವಾಗ. ಈ ಕಡೆ ನೋಡ್ರಿ, ಅಲ್ಲಿ ಡೇಸ್ ಹೇಳಿದೆ, ಫ್ಯೂ ಡೇಸ್. ಇಲ್ಲೆಲ್ಲ ಆ ಡೇಟ್ ಹೇಳ್ತೇವೆ, ಆ ಡೇ ಹೇಳ್ತೇವೆ. ಸಿನ್ಸ್ ಮಂಡೇ. ಮಂತ್ ಹೇಳ್ತೇವೆ ಜುಲೈ, ಸಿನ್ಸ್ ಜುಲೈ. ಅಥವಾ ಯಾವುದೋ ಒಂದು ಮಂತಲ್ಲಿ ಒಂದು ಡೇಟನ್ನು ಹೇಳ್ಬೋದು. 2nd ಆಫ್ ಆಗಸ್ಟ್, 2nd ಆಫ್ ಜಾನ್ವರಿ, ಹಿಂಗೆ ಹೇಳ್ತಾ ಬರ್ತೇವೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಫಾರನ್ನು ಅ ಇಯರ್ ಅಂತ ಹೇಳ್ತೇವೆ, ಹೌದಾ. 1 ವರ್ಷ, ಅ ಮಂತ್ 1 ತಿಂಗಳು, 1 ವಾರ, ಅಥವಾ ಲಾಂಗ್ ಟೈಮ್, ಭಾಳ ಸಮಯದ ಹಿಂದೆ ಅಂತ ಹೇಳ್ತಾ ಬರ್ತೀವಿ. ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಈವ್ನಿಂಗ್, ಸಿನ್ಸ್ ಮಿಡ್ ನೈಟ್, ಹೌದಾ, ಅಥವಾ ಸಿನ್ಸ್ 2 o'clock ಅಂತ ಹೇಳ್ತೇವೆ, ಹೌದಾ. ಈಗ ನಿಮಗೆ ಗೊತ್ತಾಗಲ್ಲ, ಇಲ್ಲಿ ಎಕ್ಸಾಂಪಲ್ಸ್ ನೋಡಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡ್ರಿ. ಇಲ್ಲಿ ನಾವು ಫಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಬರ್ತೀನಿ ನೋಡ್ರಿ. ಐ ಹ್ಯಾವ್ ಬಿನ್ ಸ್ಟಡಿಂಗ್ ಫಾರ್ 10 hours. ನೋಡ್ರಿ, ಫಾರ್ 10 hours, 10 ಗಂಟೆಗಳಿಂದ. 10 ಗಂಟೆಗೆ ಸ್ಟಾರ್ಟ್ ಆಗಲಿ ಕೆಲಸ ಸ್ಟಾರ್ಟ್ ಆಗಿ 10 ಗಂಟೆಗಳಾಯಿತು. 1 hour, 2 hour, 3 hour, 4 hour, 5 hour, ಅಪ್ ಟು ಇಲ್ಲಿಗೆ 10 ಗಂಟೆಗೆ ಐತಿ ಕೆಲಸ ಸ್ಟಾರ್ಟ್ ಆಗಿ, ಹೌದಾ. ನಾನು 10 ಗಂಟೆ ಸ್ಟಡಿ ಮಾಡಕತ್ತೀನಿ, ಹೌದಾ. ಅವಾಗ ಹೇಳ್ತೀವಿ. ಈಗ ನೋಡಿರಿ, ಐ ಹ್ಯಾವ್ ಬಿನ್ ಸ್ಟಡಿಂಗ್ ಸಿನ್ಸ್ 6 o'clock AM. ಸ್ಪೆಸಿಫಿಕ್ ಟೈಮ್, ಪಾಯಿಂಟ್ ಆಫ್ ಟೈಮ್ ಹೇಳಕತ್ತೇನು. 6 ಗಂಟೆಗೆ ನಾನು ಸ್ಟಡಿ ಮಾಡಕ್ಕೆ ಕೂತ್ಕೊಂಡಿನಿ, ಇನ್ನೂ ಸ್ಟಡಿ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಬಿನ್ ಸ್ಟಡಿಂಗ್ ಸಿನ್ಸ್ 6 o'clock AM ಅಂತ ಹೇಳಕತ್ತೀನಿ ನಾನು, ಹೌದಾ. ಒಂದು ಸ್ಪೆಸಿಫಿಕ್ ಟೈಮ್ ಹೇಳಕತ್ತೀವಿ, ಅಲ್ಲಿ ಡ್ಯೂರೇಷನ್ ಹೇಳಕತ್ತೀವಿ. 10 ಗಂಟೆಗಳಾಯ್ತು ನಾನು ಸ್ಟಡಿ ಮಾಡಕತ್ತೀನಿ ಅಂತೇಳಿ. ಇಷ್ಟೇ ವ್ಯತ್ಯಾಸ ನೀವು ತಿಳ್ಕೊಬೇಕು. ಇನ್ನೊಂದು ನೋಡ್ರಿ, ಐ ಹ್ಯಾವ್ ಬಿನ್ ಸ್ಟಡಿಂಗ್ ಇನ್ ದಿಸ್ ಕಾಲೇಜ್, ಹಿಂಗೆ ಹೇಳ್ತೀವಲ್ಲ, ಇನ್ ದಿಸ್ ಸ್ಕೂಲ್, ಇನ್ ದಿಸ್ ಕಾಲೇಜ್. ಈಗ ಯಾರು ಬಂದು ಕೇಳ್ತಿರ್ತಾರೆ, ನೀವು ಈ ಶಾಲೆಯಲ್ಲಿ ಎಷ್ಟು ವರ್ಷಗಳಿಂದ ಪಾಠ ಮಾಡಕತ್ತೀರಿ, ಎಷ್ಟು ವರ್ಷದಿಂದ ಕಲಿಯಾಕತ್ತೀರಿ ಅಂದಾಗ ನಾವು ಸರ್ ಫಾರ್ ಹಾಕಿ ಹೇಳ್ಬೇಕು, ಸಿನ್ಸ್ ಹಾಕಿ ಹೇಳ್ಬೇಕು ಅನ್ನೋ ನಿಮಗೆ ಕಷ್ಟ ಆಗುತ್ತೆ. ನೋಡ್ರಿ, ನೀವು ಡ್ಯೂರೇಷನ್ ಹೇಳ್ತಾ ಇದ್ರೆ ಫಾರ್ ಹಾಕಬೇಕು, ಒಂದು ಸ್ಪೆಸಿಫಿಕ್ ಟೈಮ್ ಹೇಳ್ತಾ ಇದ್ರೆ, ಇಯರ್ ಹೇಳ್ತಾ ಇದ್ರೆ ಸಿನ್ಸ್ ಹಾಕಬೇಕು. ಇಲ್ಲಿ ಕೊಟ್ಟಿನಿ ನೋಡ್ರಿ, ಐ ಹ್ಯಾವ್ ಬಿನ್ ಸ್ಟಡಿಂಗ್ ಇನ್ ದಿಸ್ ಕಾಲೇಜ್ 10 months ಇದೆ, ಆ ಇಯರ್ ಇದೆ, ಅವಾಗ ಫಾರ್ ಹಾಕೊಂಡೇವೆ. ಯಾಕಂತಂದ್ರೆ ಡ್ಯೂರೇಷನ್ ಹೇಳಕತ್ತೇವಿ, 1 ವರ್ಷದಿಂದ 10 ತಿಂಗಳುಗಳಿಂದ ಅಂತ ಹೇಳಕತ್ತೇವಿ. ಅದೇ ಕೆಳಗಡೆ ಬರ್ದಿ ನೋಡ್ರಿ, ಐ ಹ್ಯಾವ್ ಬಿನ್ ಸ್ಟಡಿಂಗ್ ಇನ್ ದಿಸ್ ಕಾಲೇಜ್, ಯಾವ ತಿಂಗಳಿಂದ ಕರೆಕ್ಟಾಗಿ ಎಕ್ಸಾಕ್ಟ್ ಹೇಳಕತ್ತೇವೆ, ಸ್ಪೆಸಿಫಿಕ್ ಟೈಮ್, ಪಾಯಿಂಟ್ ಆಫ್ ಟೈಮ್, ಸಿನ್ಸ್ ಜುಲೈ ಅಂತ ಹೇಳಬೇಕು. ಅಥವಾ ನೀವೇನು ಹೇಳ್ತಾಯಿದ್ರೆ ಸಿನ್ಸ್ 2022 ಅಂತ ಹೇಳ್ಬೇಕು. ಇಷ್ಟೇ. ಡ್ಯೂರೇಷನ್ ಹೇಳ್ತಾ ಇದ್ರೆ ಫಾರ್ ಹಾಕಿ ಹೇಳ್ರಿ, ಸ್ಪೆಸಿಫಿಕ್ ಟೈಮ್ ಹೇಳ್ತೀರಿ ಅಥವಾ ಪಾಯಿಂಟ್ ಆಫ್ ಟೈಮ್ ಹೇಳ್ತಾ ಇದ್ರೆ ಸಿನ್ಸನ್ನು ಯೂಸ್ ಮಾಡಿರಿ. ಇನ್ನೊಂದು ನೋಡ್ರಿ, ಈ ಹ್ಯಾಸ್ ಬಿನ್ ಸಿಟ್ಟಿಂಗ್ ದೇರ್ ಡ್ಯಾಶ್ 2 hours ಇದೆ, 2 ಗಂಟೆಗಳು ಡ್ಯೂರೇಷನ್ ಬರಕತ್ತೈತಿ. ಯಾವಾಗ ಸ್ಟಾರ್ಟ್ ಆಗಿದೆ ಹೇಳ್ತಾ ಇಲ್ಲ ನಾವು, ಹೌದಾ. ಡ್ಯೂರೇಷನ್ ಬತ್ತು, ಫಾರ್ ಹಾಕ್ತಾ ಇದ್ದೀವಿ. ಅದೇ ಕೆಳಗೆ ಬರ್ದಿ ನೋಡ್ರಿ, ಈ ಹ್ಯಾಸ್ ಬಿನ್ ಸಿಟ್ಟಿಂಗ್ ದೇರ್ ಸಿನ್ಸ್ 2 o'clock. ಅವನು 2 ಗಂಟೆಗೆ ಕೂತ್ಕೊಳ್ಳೋನಲ್ಲಿ ಟೈಮ್ ಹೇಳಕತ್ತೇವೆ, ಪಾಯಿಂಟ್ ಆಫ್ ಟೈಮ್. ಅದು 2 ಗಂಟೆಗಳು ಅವಧಿ, ಡ್ಯೂರೇಷನ್ ಹೇಳಕತ್ತೇವೆ 2 hours. ಇಲ್ಲಿ 2 o'clock ಕೂತಾನ, ಪಾಯಿಂಟ್ ಆಫ್ ಟೈಮ್ ಹೇಳಕತ್ತೇವೆ.
ಇಷ್ಟೇ ವ್ಯತ್ಯಾಸ ಇದೆ. ಸೊ ಇಷ್ಟು ಗೊತ್ತಾ ನಿಮ್ಗೆ ಏನಾಗುತ್ತೆ, ಫಾರ್ ಎಲ್ಲಿ ಬಳಸಬೇಕು, ಸಿನ್ಸ್ ಎಲ್ಲಿ ಬಳಸ್ಬೇಕಂತ ಗೊತ್ತಾಗುತ್ತೆ. ಕೆಳಗಡೆ ಒಂದಿಷ್ಟು ಎಕ್ಸರ್ಸೈಸನ್ನು ಕೊಟ್ಟಿನಿ, ನೀವು ಅದನ್ನು ಫಾರ್ ಬರುತ್ತೋ ಸಿನ್ಸ್ ಬರುತ್ತೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಏನಿದೆಪ್ಪ ಅಂದರೆ, ಐ ಹ್ಯಾವ್ ಹ್ಯಾಡ್ ದಿಸ್ ಲ್ಯಾಪ್ಟಾಪ್ ಡ್ಯಾಶ್ 2018. ನನ್ನ ಹತ್ರ ಈ ಲ್ಯಾಪ್ಟಾಪ್ ಯಾವಾಗಿಂದಿದೆಯಪ್ಪ ಅಂದ್ರೆ 2018 ಇದೆ. ಹಾಗಾದ್ರೆ ಫಾರ್ ಬರುತ್ತೋ ಸಿನ್ಸ್ ಬರುತ್ತೋ, ಕೂಲಾಗಿ ಥಿಂಕ್ ಮಾಡಬೇಕು. ಪಾಯಿಂಟ್ ಆಫ್ ಟೈಮ್ ಹೇಳ್ತಾ ಇದ್ದೇನೋ ಅಥವಾ ಟೈಮ್ ಡ್ಯೂರೇಷನ್ ಹೇಳ್ತಾ ಇದ್ದೇನೋ ನೋಡ್ಕೊಂಡು ಬಳಸ್ರಿ. ನೆಕ್ಸ್ಟ್, ಐ ಹ್ಯಾವ್ ಹ್ಯಾಡ್ ದಿಸ್ ಲ್ಯಾಪ್ಟಾಪ್ ಡ್ಯಾಶ್ 10 years ಅಂತ ಕೊಟ್ಟೀನಿ. ಎಲ್ಲಿ ಸಿನ್ಸ್ ಬರುತ್ತೆ, ಎಲ್ಲಿ ಫಾರ್ ಬರುತ್ತೆ. ನೆಕ್ಸ್ಟ್, ಇಟ್ ಹ್ಯಾಸ್ ರೇನ್ಡ್ ಡ್ಯಾಶ್ 3 hours. ಇಲ್ಲಿ 3 ಗಂಟೆಗಳಿಂದ ಮಳೆ ಆಗ್ತಾ ಇದೆ, ಆಗಿದೆ ಅಂತ ಅರ್ಥ. ಓಕೆನಾ, ರೇನ್ಡ್ ಇದೆ, ರೇನಿಂಗ್ ಇಲ್ಲ. ಸಪೋಸ್ ಇಟ್ ಹ್ಯಾಸ್ ಬಿನ್ ರೇನಿಂಗ್ ಅಂತಿದ್ರೆ ಮಳೆ ಆಗುತ್ತಾ ಇದೆ ಅಂತ ಆಗ್ತಿತ್ತು. ನೆಕ್ಸ್ಟ್, ಐ ಡೂ ಎಕ್ಸರ್ಸೈಸ್, ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಹೇಳಕತ್ತೀವಿ. ಐ ಡೂ ಎಕ್ಸರ್ಸೈಸ್ ಡ್ಯಾಶ್ 1 hour ಎವ್ರಿ ಡೇ. ನೀವು ದಿನಾಲು ಮಾಡುವಂಥ ರೊಟೇಷನ್ ಆ್ಯಕ್ಷನ್ ಹೇಳ್ತಾ ಇದ್ದೀವಿ, ಅದ್ರ ಬಗ್ಗೆ ಫೋಕಸ್ ಬೇಡ ನಮಗೆ. ಇಲ್ಲಿ ಡ್ಯೂರೇಷನ್ ಹೇಳ್ತಾ ಇದ್ದೇವೋ ಅಥವಾ ಸ್ಪೆಸಿಫಿಕ್ ಟೈಮ್ ಹೇಳ್ತಾ ಇದ್ದೇವೋ ಅದನ್ನು ನೋಡಿರಿ. ನೆಕ್ಸ್ಟ್ ನೋಡಿರಿ, ಲಾಸ್ಟ್ ಒನ್, ಐ ಹ್ಯಾವ್ ಬಿನ್ ವಾಚಿಂಗ್ ಇಟ್ ಡ್ಯಾಶ್ ಈವ್ನಿಂಗ್. ಡ್ಯೂರೇಷನ್ ಇದೇನೋ ಅಥವಾ ಪಾಯಿಂಟ್ ಆಫ್ ಟೈಮ್ ಇದೇನೋ ನೋಡ್ಕೊಂಡು ಏನಪ್ಪ ಅಂದ್ರೆ ಕರೆಕ್ಟಾಗಿ ಯೂಸ್ ಮಾಡಿರಿ. ಓಕೆ, ಸೊ ಅದೇ ನಿಮಗೆ ಅರ್ಥ ಆಗಿತ್ತು ಅಂದ್ರೆ, ಯೂಸ್ ಅನಿಸಿತ್ತು ಅಂದ್ರೆ ಈ ಮಾಹಿತಿ ಒಂದು ಲೈಕ್ ಕೊಡ್ರಿ. ನಿಮಗೇನೋ ಅರ್ಥ ಆಗದಿರುವಂಥದ್ದನ್ನು ಒಂದು ಕಮೆಂಟ್ ಮಾಡಿರಿ. ಓಕೆನಾ, ಇವೆಲ್ಲವೂ ಕೂಡ ಆನ್ಸರ್ಸನ್ನು ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಆದಷ್ಟು ಸ್ವಲ್ಪ ಇದನ್ನು ಶೇರ್ ಮಾಡಿದ್ರೆ ತುಂಬ ಉತ್ತಮ ಅನಿಸ್ತೈತಿ. ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮತ್ತೊಂದು ಇಂಥ ಟಾಪಿಕ್ ಏನು ಮಾಡ್ತೀನಿ, ನಿಮ್ಮನ್ನು ತೊಗೊಂಡ್ಕೊಂಡು ಬರ್ತೀನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.